ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಜಯಂತಿ ತಿಂಡಿ ಆಯ್ತಾ? ಆಯಿತು. ಕಲ್ಯಾಣಿ ನನಗೂ ತಿಂಡಿ ತಂದ್ಕೊಡು. ನಮಸ್ಕಾರ ಸರ್. ನಮಸ್ಕಾರ. ನಾನು ಪರೀಕ್ಷಿತ್ ಪ್ರಧಾನ್ ಅಂತ, ವಿಜಯಘೋಷ ಚಾನಲ್ನ CEO ಶರ್ಮಿಳಾ ಶಂಕರಮೂರ್ತಿ ಅವರಿದ್ದಾರೆ. ಬನ್ನಿ ಒಳಗೆ ಬನ್ನಿ. ಇವರು ವೈಜಯಂತಿ ಅಂತ. ನಮಸ್ಕಾರ ಮೇಡಮ್. ರುದ್ರಾಕ್ಷಿಪುರದ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ MD. ಓ, ನಿಮ್ಮ ಬಗ್ಗೆ ಕೇಳಿದ್ದೆ. ಇವತ್ತು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವ್ರ ಪರಿಚಯ ಮಾಡಿಸ್ಲೇ ಅಲ್ಲವಲ್ಲ? ಸರ್, ನಾನೇ ಪರಿಚಯ ಮಾಡ್ಕೋತೀನಿ. ಮೇಡಮ್, ನಾನು ಪರೀಕ್ಷಿತ್ ಪ್ರಧಾನ್ ಅಂತ, ವಿಜಯಘೋಷ ಚಾನಲ್ನ CEO. ಸರ್, ತಪ್ಪು ತಿಳ್ಕೊಬೇಡಿ ಹೀಗೆ ಕೇಳ್ತೀನಿ ಅಂತ. ವಿಜಯಘೋಷ ಚಾನೆಲ್ಗೆ ನಿವೇದಿತಾ ಅಲ್ವಾ CEO ಆಗಿದ್ದು? ಲಾಸ್ಟ್ ಮಂತ್ವರೆಗೂ ನಿವೇದಿತಾ ಅವರೇ CEO ಆಗಿ ಕೆಲಸ ಮಾಡ್ತಾಯಿದ್ರು. ಈ ತಿಂಗಳಿಂದ ರಾಮಚಂದ್ರ ಸಕ್ಸೇನಾ ಅವರು ನನ್ನ CEO ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ದೇವಾನಂದ ಅವರು ಉಪಮುಖ್ಯಮಂತ್ರಿ ಆದಾಗಿಂದ ಚಾನಲ್ನ ಕೆಲಸಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋಕ್ಕೆ ಆಗ್ತಿರಲಿಲ್ಲ. ಹೋದ್ಸಲ ದೇವಾನಂದ್ ಅವ್ರು ಸಿಕ್ಕಾಗ ಹೇಳ್ತಾ ಇದ್ರು, ಅವರು ಉಪಮುಖ್ಯಮಂತ್ರಿಗಳಾದಮೇಲೆ ಚಾನೆಲ್ ಕೆಲಸಗಳಿಗೆ ಸಮಯ ಕೊಡೋಕ್ಕಾಗ್ತಿಲ್ವಂತೆ. ನಿವೇದಿತಾ ಬೇರೆ ಮುಖ್ಯಮಂತ್ರಿಗಳ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರಲ್ಲ, ಅವ್ರಿಗೂ ಚಾನೆಲಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ ಅಂತ ಹೊಸ CEOನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಸರ್, ನನಗೆ ಆಫೀಸಿಗೆ ಲೇಟ್ ಆಗ್ತಾಯಿದೆ. ಶರ್ಮಿಳಾವನ್ನ ಕರೀತೀರಾ? ಒಂದು ನಿಮಿಷ. ಕಾಫಿ ಟೀ ಏನು ತೊಗೊಳ್ತೀರಾ? ಬೇಡಮ್ಮ, ಮನೆಯಲ್ಲೇ ಮುಗಿಸ್ಕೊಂಡು ಬಂದೆ. ನಮ್ಮನೆ ನೆಕ್ಸ್ಟ್ ಕ್ರಾಸಲ್ಲೇ ಇರೋದು. ಆಫೀಸ್ಗೆ ಹೋಗ್ತಾ ಇದ್ದೆ, ಹಾಗೆ ಇಲ್ಲಿಗೆ ಬಂದೆ. ಶರ್ಮಿಳಾ ಅವರು ಆಫೀಸ್ಗೆ ಬಂದು 20 ದಿವಸ ಆಯಿತು. ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಮುಂಚೆಯಲ್ಲಿ ಕೆಲಸ ಮಾಡ್ತಿದ್ರಿ ನೀವು? ನಾರ್ತಲ್ಲಿ ಒಂದು TV ಚಾನಲಲ್ಲಿ ಪ್ರೊಡಕ್ಷನ್ ನೋಡ್ಕೋತಾ ಇದ್ದೆ. ಈಗ ಇಲ್ಲಿ CEO ಆಗಿದ್ದೀನಿ. ಹಲೋ ಶರ್ಮಿಳಾ ಅವರೇ, ನನ್ನ ಹೆಸರು ಪರೀಕ್ಷಿತ್ ಪ್ರಧಾನ್, ವಿಜಯಘೋಷ ಚಾನಲ್ನ ಹೊಸ CEO. ನಾನು ಅಪಾಯಿಂಟ್ ಆದಾಗ ಅನ್ಫಾರ್ಚುನೇಟ್ಲಿ ನೀವು ಮುಖ್ಯಮಂತ್ರಿಗಳ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರ ಅನ್ನೋ ಆರೋಪದ ಮೇಲೆ ಅರೆಸ್ಟ್ ಆಗಿದ್ರಿ. ಹಾಗಾಗಿ ನಿಮಗೆ ನನ್ನ ಪರಿಚಯ ಇಲ್ಲ. ಆಫೀಸಲ್ಲಿ ನಿಮ್ಮ ಬಗ್ಗೆ ವಿಚಾರಿಸಿದೆ. ನಿಮ್ಮ ಬಗ್ಗೆ ಎಲ್ರಿಗೂ ಒಳ್ಳೆಯ ಅಭಿಪ್ರಾಯ ಇದೆ. ನೀವು ಕೊಲೆ ವಿಚಾರದಲ್ಲಿ ಅರೆಸ್ಟ್ ಆಗಿದ್ದು ಕೇಳಿ ತುಂಬ ಬೇಜಾರಾಯಿತು. ಎಷ್ಟು ದಿನ ಆಯಿತು ನಿಮಗೆ ಬೇಲ್ ಸಿಕ್ಕಿ? 1 ವಾರ ಆಯಿತು. 1 ವಾರ ಆಯಿತಾ? 1 ವಾರ ಆದರೂ ಚಾನಲ್ ಆಫೀಸ್ಗೆ ಬಂದೇ ಇಲ್ಲ ನೀವು? ಅದು ಅವಳಿಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ, ಅದಕ್ಕೆ ಆಫೀಸ್ ಕಡೆ ಬರೋಕ್ಕಾಗಲಿಲ್ಲ. ತಾವು ದೊಡ್ಡವರು, ತಿಳಿದವರು, ತಾವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಮೇಡಮ್? ನೋಡಿ ಸರ್, ನಿಮ್ಮ ಸಿಸ್ಟರ್ ಶರ್ಮಿಳಾ ಅವರು ವಿಜಯಘೋಷ ಚಾನಲ್ನಲ್ಲಿ 2 ಮೇಯ್ನ್ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ತಾಯಿದ್ರು. ಒಂದು ಅಪರಾಧಿ ಯಾರು, ಇನ್ನೊಂದು ಮುಖಾಮುಖಿ ಅನ್ನೋ ಪ್ರೋಗ್ರಾಮು. ನಾನು ನೋಡಿದ್ದೆ ಪ್ರೋಗ್ರಾಮ್ನ. ಶರ್ಮಿಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ವ್ಯೂವರ್ಸು ತುಂಬ ಜನ ಇದ್ದರು. ಹಾಗೆ TRP ಅನ್ನೋ ತುಂಬ ಚೆನ್ನಾಗಿತ್ತು ಆ ಪ್ರೋಗ್ರಾಮ್ಗೆ. ಆದರೆ ಶರ್ಮಿಳಾ ಅವರು ಮುಖ್ಯಮಂತ್ರಿಗಳ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದರಿಂದ ಅವ್ರು ಬಿಡುಗಡೆಯಾಗಿ ಬರೋವರೆಗೂ ಆ ಪ್ರೋಗ್ರಾಮ್ ನಡೆಸೋದಕ್ಕೆ ಇನ್ನೊಬ್ಬ ಆ್ಯಂಕರ್ನ ಅಪಾಯಿಂಟ್ ಮಾಡಿದ್ರಂತೆ. ಆದರೆ ಅವರು ಶರ್ಮಿಳಾ ಅವ್ರ ಥರ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಡ್ತಾ ಇರಲಿಲ್ಲ. ಈಗ 2 ವಾರದಿಂದ ಆ ಪ್ರೋಗ್ರಾಮ್ನ TRP ತುಂಬಾ ಕಡಿಮೆ ಆಗಿದೆ. ಇನ್ನು ಮುಂದೆ ಶರ್ಮಿಳಾ ಅವರೇ ಆ ಪ್ರೋಗ್ರಾಮ್ನ ನಡೆಸ್ಕೊಳ್ಳಿ, ಇಲ್ಲಾಂದರೆ ಆ 2 ಪ್ರೋಗ್ರಾಮ್ನ ನಿಲ್ಲಿಸ್ಬಿಡಿ ಅಂತ ಆಫೀಸ್ಗೆ ಪ್ರತಿದಿನ ಲೆಟರ್ಸು, ಫೋನ್ ಕಾಲ್ಸ್ ಬರ್ತಾ ಇದೆ. ಈಗ ನಾನು ಏನು ಡಿಸಿಷನ್ ತಗೊಳ್ಳಿ ಶರ್ಮಿಳಾ ಅವರೇ, ನೀವೇ ಹೇಳಿ. ನನಗೇನು ತೋಚ್ತಾ ಇಲ್ಲ ಸರ್. ಏನು ಶರ್ಮಿಳಾ ಅವರೇ, ಇಷ್ಟು ಬೇಜವಾಬ್ದಾರಿತನದಿಂದ ಮಾತಾಡ್ತಾ ಇದ್ದೀರಾ? ಬೇಲ್ ಮೇಲೆ ಬಿಡುಗಡೆ ಆಗಿ 1 ವಾರ ಆಗಿದೆ. ಬರಬೇಕಾಗಿತ್ತಲ್ವ ಆಫೀಸ್ ಕಡೆಗೆ? ಇಲ್ಲ ಅಂದರೆ ಮೇಡಮ್ ಹೇಳಿದಾಗೆ ಮನಸ್ಸು ಸರಿ ಇಲ್ಲ ಅಂತ, ನಿಮ್ಮ ಮನಸ್ಸು ಸರಿ ಇಲ್ಲ, ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ವಿವರಿಸಿ ಒಂದು ಲೀವ್ ಲೆಟರ್ ಆದರೂ ಕಳಿಸ್ಬೋದಾಗಿತ್ತು ತಾನೇ? ಲೆಟರ್ ಅಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಬದಲಾಗಿ
ಆಫೀಸಿಂದ ಎಷ್ಟು ಫೋನ್ ಮಾಡಿದ್ರೂ ರಿಸೀವ್ ಮಾಡಿಲ್ಲ ನೀವು. ನಾನೇ 2-3 ಸಲ ಫೋನ್ ಮಾಡಿದ್ದೀನಿ. ಅಷ್ಟೊಂದು ಮಿಸ್ ಕಾಲ್ ಇರುವಾಗ ಒಂದು ಸಲನಾದರೂ ರಿಪ್ಲೈ ಮಾಡಬೇಕನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಅಲ್ಲ, ನಾವೇ ನಿಮಗೆ ಸ್ಯಾಲ್ರಿ ಕೊಡೋಲ್ವಾ? ನನಗೆ ಗೊತ್ತು ರೀ ನಿಮ್ಗೆ ಒಳ್ಳೆ ಸ್ಯಾಲ್ರಿನೇ ಸಿಗ್ತಾ ಇದೆ ಅಂತ. ಆದರೂ ಮನ್ಸು ಸರಿ ಇಲ್ಲ ಅಂತ ನೆಪ ಮಾಡ್ಕೊಂಡು ಮನೇಲಿ ಕೂತಿದ್ದೀರಾ. ಸ್ವಲ್ಪನಾದರೂ ಜವಾಬ್ದಾರಿ ಬೇಡವೇನ್ರಿ ನಿಮಗೆ? ವಿಚಾರಿಸೋಕ್ಕೆ ಬಂದರೆ ನನಗೇನು ತೋಚ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಏನು ಹೇಳಬೇಕು ನಿಮ್ಮಂಥವ್ರಿಗೆ? ಪ್ಲೀಸ್ ಸರ್, ನಿಲ್ಲಿಸಿ. ನೀವು ಹೇಳಿದ್ದೆಲ್ಲ ನಿಜ. ನನಗೆ ಕಾಮನ್ ಸೆನ್ಸ್ ಇಲ್ಲ, ನನಗೇನು ತೋಚ್ತಾ ಇಲ್ಲ. ನನಗೆ ಚಾನಲ್ ಕೆಲಸ ಮಾಡೋಕ್ಕಾಗಲ್ಲ. ನಾನು ಶಾಕ್ನಲ್ಲಿದ್ದೀನಿ. ಇನ್ನು ಮುಂದೆ ಯಾವತ್ತೂ ಚಾನಲ್ ಆಫೀಸಿಗೆ ಬರಲ್ಲ. ರಾಜೀನಾಮೆ ಕೊಡ್ತೀನಿ. ನೀವು ರಾಜೀನಾಮೆ ಬರ್ಕೊಡೋದಾದರೆ ನಂದೇನು ಅಭ್ಯಂತರ ಇಲ್ಲ. ನನಗೆ ಕೆಲಸ ಆಗಬೇಕು ಅಷ್ಟೇ. ನಿಮ್ಮ ಜಾಗಕ್ಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋತೀವಿ. ಅಣ್ಣ, ಒಂದು ಪೇಪರು ಪೆನ್ನು ಕೊಡು ಪ್ಲೀಸ್. ನೀವು ಕೂತ್ಕೊಳ್ಳಿ. ತಗೊಳ್ಳಿ ಸರ್, ರೆಸಿಗ್ನೇಷನ್. ಓಕೆ ಶರ್ಮಿಳಾ ಅವರೇ, ನಮಸ್ಕಾರ. ಯಾಕೆ ರಾಜೀನಾಮೆ ಕೊಟ್ಬಿಟ್ಟೆ? ನನಗೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಕಲ್ಯಾಣಿ. ಅಲ್ಲ ಶಮಿ, ಅವ್ರು ಯಾರೋ ಏನೋ ಹೇಳಿದ್ರು ಅಂತ ನೀನು ಯಾಕೆ ರಾಜೀನಾಮೆ ಕೊಟ್ಟೆ? ಅವ್ರು ಯಾರೋನಾ? ಅವರು ವಿಜಯ್ ಘೋಷ ಚಾನಲ್ CEO ಕಲ್ಯಾಣಿ. ಹೇಗೆಲ್ಲ ಮಾತಾಡಿದ್ರು ನೋಡೋರು. ಬಗ್ಗೆ ವಿಚಾರಿಸಿದಾರಂತೆ. ನಿನಗೆ ಗೊತ್ತು, ಈ ಚಾನಲ್ ಶುರುವಾದಾಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಅಲ್ಲೇ ಕೆಲಸ ಮಾಡ್ತಿದ್ದೆ. ಎಷ್ಟೋ ಸತಿ ಪ್ರೋಗ್ರಾಮ್ಗೆ ಅಂತ 3-4 ದಿನ ಊರಿಗೆ ಹೋಗಿ ಅಲ್ಲಿಂದನೇ ಕೆಲಸ ಮಾಡಿದ್ದೀನಿ ಕಲ್ಯಾಣಿ. ಬಿಂಗ ಅವ್ರ ವಿರುದ್ಧ ಎಂತೆಂಥ ಪ್ರೋಗ್ರಾಮ್ ಮಾಡ್ಕೊಟ್ಟಿದ್ದೀನಿ ನನ್ನ ಚಾನಲ್ಗೆ. ಇವ್ರು ಯಾರೋ ಇವಾಗ ಬಂದು ಹೆಂಗೆ ಬೈತಾರೆ ನೋಡು. ನನಗೆ ಕಾಮನ್ ಸೆನ್ಸ್ ಇಲ್ವಂತೆ, ಜವಾಬ್ದಾರಿ ಇಲ್ವಂತೆ. ನಾನು ನಿಮ್ಗೆಲ್ಲರಿಗೂ ಒಂದು ಹೊರೆ ಆಗ್ಬಿಟ್ಟಿದ್ದೀನಿ. ನಾನು ಏನು ಮಾಡಲಿ? ನನ್ನ ಕೈಲಿ ಆಗ್ತಾ ಇಲ್ಲ. ಐ ಆಮ್ ಹೆಲ್ಪ್ಲೆಸ್. ತಗೊಳ್ರಿ. ಮಾದೇವಪ್ಪನವ್ರೆ, ನೀವು ನಾಳೆ ಬನ್ನಿ. ಪಾರ್ಟಿ ಅಧ್ಯಕ್ಷರು ಮುನಿಯಪ್ಪನವ್ರು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಂತ ನನ್ನ ಹತ್ರ. ಓಕೆ, ಹೋಗಿ ಬನ್ನಿ. ಹಾಂ, ಹೋಗಿ ಬನ್ನಿ. ನಮಸ್ಕಾರ. ಈಗ ಹೇಳಿ ಮುನಿಯಪ್ಪ. ಸರ್, ಮುಖ್ಯವಾಗಿ 2 ವಿಚಾರ ಮಾತಾಡೋಕ್ಕೆ ಬಂದಿದ್ದೀನಿ. ಮೊದಲನೇದು ಎಲೆಕ್ಷನ್ ವಿಚಾರ. ನೋಡಿ ಸ್ವಾಮಿ, ಆ ಪರಮಾನಂದ ಗೌಡ್ರನ್ನ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೊಳ್ಳಿ. ನಾನು ಪರಮಾನಂದ ಗೌಡರು ಫ್ರೆಂಡ್ಸೇ. ಆದರೆ ಫ್ರೆಂಡ್ಶಿಪ್ಪೇ ಬೇರೆ, ಪೊಲಿಟಿಕ್ಸೇ ಬೇರೆ ಅಲ್ವಾ ಸರ್? ಯಾಕೆ ಮುನಿಯಪ್ಪನವ್ರೆ, ಏನಾಯಿತು? ಸರ್, ಮೊನ್ನೆ ಪರಮಾನಂದ ಗೌಡರು ದೇವದಾರ ಜಿಲ್ಲೆಗೆ ಹೋಗ್ಬಿಟ್ಟು ಐಬಿಯಲ್ಲಿ ಕುಂತ್ಕೊಂಡು ಅವ್ರ ಶಿಷ್ಯರಿಗೆ 9 ಜನಕ್ಕೆ MLA ಟಿಕೆಟು ನಾನು ಗ್ಯಾರಂಟಿಯಾಗಿ ಕೊಡಿಸ್ತೀನಿ ಅಂತ ಹೇಳಿದಾರಂತೆ ಸರ್. ಪರಮಾನಂದ ಗೌಡನೇ ಎಲ್ಲ ಟಿಕೆಟು ಹಂಚ್ಬಿಟ್ರೆ ನಾನು ಯಾಕಿರ್ಬೇಕು ಸರ್ ಅಧ್ಯಕ್ಷನಾಗಿ?
ಏನೋ ಹುಮ್ಮಸ್ಸು ಹೇಳಿರ್ತಾರೆ ಬಿಡಿ. ಹುಮ್ಮಸ್ಸು ಅಂದರೆ ಅವನೇನು ಚಿಕ್ಕ ಹುಡುಗನ ಸರ್? ಹಂಗೆ ಮಾಡಿದ್ರೆ ನನಗೇನು ಅವಮಾನ ಆಗಲ್ವ ಸ್ವಾಮಿ? ಹೇಳಲಿ ಬಿಡಿ ಮುನಿಯಪ್ಪನವ್ರೆ. ಅವ್ರು ಹೇಳಿಬಿಟ್ಟ ಮಾತ್ರಕ್ಕೆ ಟಿಕೆಟ್ ಕೊಡೋ ಅಧಿಕಾರ ಅವ್ರಿಗೆ ಸಿಕ್ಬಿಡುತ್ತಾ? ಎಲ್ಲರೂ ಒಟ್ಟಿಗೆ ಚರ್ಚಿಸಿ ತೀರ್ಮಾನ ಮಾಡುತ್ತಾನೆ. 2 ವಿಚಾರ ಇದೆ ಅಂತ ಹೇಳಿದ್ರಿ ಸರ್. ತಾವು ತಪ್ಪು ತಿಳ್ಕೊಬಾರ್ದು. ಶಿವದಾಸ್ ಅವ್ರ ಮಗ ಭುವನ್ ದಾಸ್ನ ಎಲೆಕ್ಷನ್ ಕ್ಯಾಂಪೈನ್ ಕಮಿಟಿಗೆ ಅಧ್ಯಕ್ಷನಾಗಿ ಮಾಡಿದ್ವಿ. ಅದನ್ನ ಬೆಳಗ್ಗೆ ಪೇಪರ್ ಕೊಡಬೇಕು ಅಂತ ಇದ್ವಿ. ಈ ವಿಚಾರ ಗೊತ್ತಲ್ಲ ಮುನಿಯಪ್ಪನವ್ರೆ? ಅದಲ್ಲ ಸರ್, ಆ ದೇವಾನಂದ್ ತಮ್ಮ ಕೃಷ್ಣಾನಂದು ಬೆಳಗ್ಗೆ ಫೋನ್ ಮಾಡಿ ಆವಾಜ್ ಹಾಕ್ಬಿಟ್ರು ಸರ್. ಏನು ರೀ ಅವ್ರನ್ನ ಮಾಡೋದು, ನಾನಿಲ್ವೇನ್ರಿ ಅಂತ ಕೇಳಿದ್ರು ಸರ್. ಆ ವಿಚಾರನ ತಮ್ಮ ಹತ್ರ ಮಾತಾಡೋಕ್ಕೆ ಬಂದೆ ಸರ್. ಹೋಗ್ಲಿ ಬಿಡಿ, ಅವ್ರನ್ನೇ ಮಾಡಿ. ಸುಮ್ಮನೆ ಇರಿ ಸ್ವಾಮಿ, ನಿಮ್ಮ ಹಳ್ಳಿನ ಬಿಟ್ಟು ಅವ್ನು ಮಾಡೋಕ್ಕಾಗುತ್ತಾ? ಕ್ಯಾಂಪೈನ್ ಕಮಿಟಿ ಹೆಡ್ ಆಗಿಬಿಟ್ರೆ ಫುಲ್ಲು ಫೇಮಸ್ ಆಗಿಬಿಡ್ತಾರೆ ಸರ್. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಬ್ಯಾನರ್ಗಳು ಕಟೌಟ್ಸ್ನಲ್ಲಿ ನಿಮ್ಮ ಫೋಟೋ ಜೊತೆ ಆ ಕೃಷ್ಣಾನಂದನ ಫೋಟೋ ಹಾಕಬೇಕಾಗುತ್ತೆ ಸರ್. ನಿಮ್ಮ ಹಳ್ಳಿಯನೇ ಇರಲಿ ಬಿಡಿ ಸರ್, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಶಿವದಾಸ್ ಅವ್ರಿಗೂ ಸಂತೋಷ ಆಗುತ್ತೆ, ನಿಮ್ಮ ಮಗಳಿಗೂ ಸಂತೋಷ ಆಗುತ್ತೆ ಸರ್, ಎಲ್ರಿಗೂ ಹ್ಯಾಪಿ ಆಗುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಆ ಕೃಷ್ಣಾನಂದನು ನಮ್ಮನ್ನು ತುಳಿದಾಕ್ಬಿಡ್ತಾನೆ. ಅದು ತಮಗೆ ಜ್ಞಾಪಕ ಇರಲಿ ಸರ್. ಆ ಕೃಷ್ಣಾನಂದ ಏನಾದರೂ ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ಅಣ್ಣ ದೇವಾನಂದ ಸ್ವಾಮಿಗೂ ನೀವು ಎಲೆಕ್ಷನ್ ಕಮಿಟಿ ಹೆಡ್ ಆಗೋದಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಅವ್ರು ಮಾಡಿದ್ವಿ ಅಂತ ಹೇಳ್ಬಿಟ್ಟು ತಾವು ಕೈ ತೊಳ್ಕೊಂಬಿಡಿ ಸರ್. ಅಂತೂ ಅವ್ರವ್ರಿಗೆ ತಂದಿಡ್ತಾ ಇದ್ದೀರಿ ರಾಜಕೀಯ. ಸ್ವಾಮಿ, 3ನೇ ವಿಚಾರ. ದೇವಾನಂದ ಸ್ವಾಮಿಯವರು 3 ದಿವಸದಿಂದೆ ಶಿವಕೃಷ್ಣ ದೇಸಾಯಿ ಅವ್ರ ಮನೆಗೆ ಸೀಕ್ರೆಟಾಗಿ ವಿಸಿಟ್ ಮಾಡಿದ್ದಾರೆ ರಾತ್ರಿ ಹೊತ್ತು. ಹಾಂ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ನನಗೆ ಗೊತ್ತು ನನಗೆ ಆ ವಿಚಾರ. ಹುಷಾರು ಸ್ವಾಮಿ, ಆ ದೇವಾನಂದ ಸ್ವಾಮಿ ಏನೋ ಡಬಲ್ ಗೇಮ್ ಮಾಡಂಗವ್ರೆ, ತಾವು ಹುಷಾರಾಗಿರಿ. ಸರ್, DCM ದೇವಾನಂದ ಸ್ವಾಮಿ ಅವರು ಬಂದಿದ್ದಾರೆ. ಕಳಿಸಿ ಒಳಗಡೆ. ಸರಿ ಸರ್. ತೋಳ್ರಿ, ಸರಿ ನೀವಿನ್ನು ಹೊರಡಿ. ಹಾಂ, ನಮಸ್ಕಾರ. ನಮಸ್ಕಾರ ದೇವನ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗಿರೀಶ್, ಸ್ವಲ್ಪ ಆ ಕಡೆ ಇರ್ತೀರಾ? ಹೇಳಿ ದೇವಾನಂದ ಸ್ವಾಮಿ ಕಡೆ, ಏನೋ ಪರ್ಸ್ನಲ್ ವಿಚಾರ ಮಾತನಾಡಬೇಕು ಅಂತಂದ್ರೆ? ಹೌದು ಸರ್. ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು. ಏನು ಸರ್? ಒಂದು ಇಕ್ಕಟ್ಟಿನ ವಿಚಾರ ಇದೆ. ಎಲ್ಲ ಎಲೆಕ್ಷನ್ಗಳಲ್ಲಿ ಎಲೆಕ್ಷನ್ ಕ್ಯಾಂಪೇನಿಂಗ್ ಕಮಿಟಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಈ ಎಲೆಕ್ಷನ್ ಕ್ಯಾಂಪೇನಿಂಗ್ ಕಮಿಟಿಗೆ ನಿಮ್ಮ ತಮ್ಮ ಕೃಷ್ಣಾನಂದ ಸ್ವಾಮಿ ಅವ್ರನ್ನ ಹೆಡ್ ಮಾಡಬೇಕು ಅಂತ ನಾನು ಮುನಿಯಪ್ಪನವರು ಮಾತಾಡ್ಕೊಂಡಿದ್ವಿ. ಈ ವಿಚಾರನ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪನವರು ಪಾರ್ಟಿ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಮಾಡಿದಾಗ ಒಬ್ಬ ಸೀನಿಯರ್ ಮಿನಿಸ್ಟರ್, ಅವ್ರ ಹೆಸರು ಬೇಡ ಈಗ, ಅವರು ಒಂದು ಪ್ರಶ್ನೆನ ಮುಂದೆ ಇಟ್ಟರು. ಒಂದೇ ಮನೆಗೆ 2 ಹುದ್ದೆಗಳಾದರೆ ಹೇಗೆ? ಮೊನ್ನೆ ತಾನೇ ದೇವಾನಂದ ಸ್ವಾಮಿ ಅವ್ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದೀರಿ. ಈಗ ನೋಡಿದ್ರೆ ಎಲೆಕ್ಷನ್ ಕ್ಯಾಂಪೇನಿಂಗ್ ಕಮಿಟಿಗೆ ಅವ್ರ ತಮ್ಮ ಕೃಷ್ಣಾನಂದ ಸ್ವಾಮಿ ಅವ್ರನ್ನ ಮಾಡೋಕೆ ಹೊರಟಿದ್ದೀರಿ. ಜನ ತಪ್ಪು ತಿಳ್ಕೊಳ್ಳೋದಿಲ್ವಾ ಅಂತ ಅಂದರು. ಏನು ಮಾಡಬೇಕು ಅಂತ ನನಗೂ ಮುನಿಯಪ್ಪನವ್ರಿಗೂ ಗೊತ್ತಾಗಲಿಲ್ಲ. ಹೇಗಿದ್ದರೂ ದೇವಾನಂದ ಸ್ವಾಮಿ ಅವರು ಬರ್ತಾರೆ, ಆಗ ಈ ವಿಷಯನ ಮಾತಾಡ್ತೀನಿ ಅಂತ ನಾನು ಮುನಿಯಪ್ಪನವ್ರಿಗೆ ಹೇಳಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಇದೆಲ್ಲ ನನಗೆಲ್ಲಿ ಗೊತ್ತಾಗತ್ತೆ ಸರ್? ರಾಜಕೀಯಕ್ಕೆ ನಾನು ತುಂಬ ಹೊಸಬ. ಅಯ್ಯೋ, ಹೊಸಬ್ರು ಇರ್ಬೋದು, ತಾವೇ ಹೇಳಬೇಕು ಇದನ್ನು. ನನಗೊಂದು ರೀತಿ ಧರ್ಮ ಸಂಕಟ ಆಗಿಬಿಟ್ಟಿದೆ ಇದು. ಸರ್, ಒಂದು ರೀತಿಯಲ್ಲಿ ಆ ಸೀನಿಯರ್ ಮಿನಿಸ್ಟರ್ ಹೇಳ್ತಾ ಇರೋದು ಸರಿಯಾಗೇ ಇದೆ.
ಒಂದೇ ಮನೆಯಲ್ಲಿ ಎರಡೆರಡು ದೊಡ್ಡ ಹುದ್ದೆಗಳು ಬಂದರೆ ರಾಂಗ್ ಸಿಗ್ನಲ್ ಹೋಗೋ ಸಾಧ್ಯತೆಗಳಿದೆ. ಸರಿ, ಆಗಿದ್ರೆ ಸೆಟ್ಲ್ ಆಯಿತು ಈ ವಿಷಯ. ಬೇರೆ ಯಾರನ್ನಾದರೂ ನೋಡಿ ಅಂತ ನಾನು ಮುನಿಯಪ್ಪನವ್ರ ಹತ್ರ ಹೇಳ್ತೀನಿ. ಸರಿ ಸರ್. ಇನ್ನೊಂದು ವಿಚಾರ, ತಾವು ಶಿವಕೃಷ್ಣ ದೇಸಾಯಿಯವರ ಮನೆಗೆ ಹೋಗಿದ್ರಂತೆ? ಹೌದು ಸರ್, ಹೋಗಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಒಂದು ಅಫಿಷಿಯಲ್ ನೋಟ್ ಕೂಡ ಕಳಿಸಿದ್ದೆ. ನಮ್ಮ ಸೆಕ್ರೆಟರಿ ಅವರು ಅದನ್ನು ತಮ್ಮ ಗಮನಕ್ಕೆ ತರಲಿಲ್ವಾ? ಇಲ್ಲ, ಆ ನೋಟ್ನ ನಾನು ಗಮನಿಸಲಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ಗೆ ಸೆಂಟ್ರಲಿಂದ ಫಂಡ್ಸ್ ಬರಬೇಕಾಗಿತ್ತಲ್ವ ಸರ್? ಆ ಫಂಡ್ಸನ್ನು 2% ಮಾಡಿ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಫೈಲ್ ಕಳಿಸಿದ್ದೆ. ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿರೋದು ಹಳೆ ಕಾಲದ ಬಂದೂಕುಗಳು, ಅಂದರೆ 1935ನೇ ಇಸ್ವಿ ಬಂದೂಕುಗಳು. ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟು ಅಂಡರ್ ಸ್ಟಾಫು, ಅದೇ ಹಳೆ ಸಂಬಳ. ಆದರೆ ಕ್ರೈಮ್ ರೇಟ್ ಮಾತ್ರ ಕಳೆದ 3 ವರ್ಷಗಳಲ್ಲಿ 4 ಪಟ್ಟು ಹೆಚ್ಚಾಗಿದೆ ಸರ್. ಹೀಗೆಲ್ಲ ಇದ್ದಾಗ ಪೊಲೀಸ್ನವರಿಗೆ ಕೆಲಸ ಮಾಡೋದಕ್ಕೆ ಎಲ್ಲಿ ಮೋಟಿವ್ ಇರುತ್ತೆ ಹೇಳಿ? ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡೋಣ, ನೀವು ಬನ್ನಿ ಅಂತ ಶಿವಕೃಷ್ಣ ದೇಸಾಯಿ ಅವ್ರನ್ನ ಕೇಳೋದಕ್ಕೆ ಹೋಗಿದ್ದೆ. ಎಷ್ಟೇ ಅಂದರೂ ಪ್ರೈಮ್ ಮಿನಿಸ್ಟ್ರು ಅವ್ರ ಪಾರ್ಟಿ ಇರ್ತಾನೆ. ಓ, ಹೋಗಲಿ ಬಿಡಿ, ಒಳ್ಳೆ ಕೆಲಸನೇ ಆಯ್ತಲ್ಲ. ಏನೋ ಪರ್ಸ್ನಲ್ ವಿಚಾರ ಮಾತನಾಡಬೇಕು ಅಂತಂದ್ರಿ, ಏನು? ನಮ್ಮ ತಂದೆ ಕೊಲೆ ತನಿಖೆ ಬಗ್ಗೆ ಸರ್. ಏನು? ನನ್ನ ಮಿಸ್ಸಸ್ಸು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಈ ಮಾತು ಹೇಳ್ತಾ ಇಲ್ಲ. ಆದರೆ ಈ ಕೇಸ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಂದೀಪ್ ಚಡಾನಿ ಬಗ್ಗೆ ಕೆಲವು ಪತ್ರಿಕೆಗಳಲ್ಲಿ ಅನುಮಾನ ಬರೋ ಹಾಗೆ ವರದಿಗಳು ಪ್ರಕಟ ಆಗಿದೆ. ಚಡಾನಿ ಅವರಿಗೆ ಸತ್ಯಕ್ಕಿಂತ ದ್ವೇಷ ಮುಖ್ಯ ಅನ್ನೋ ಹಾಗೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆದವರು ಸತ್ಯನ ಹುಡುಕಬೇಕು, ದ್ವೇಷ ತೀರಿಸ್ಕೋಬಾರ್ದು ಸರ್. ಚಡಾನಿ ಅವ್ರ ಬಗ್ಗೆ ನಾನು ಕೆಲವು ಸೀನಿಯರ್ ಪೊಲೀಸ್ ಆಫೀಸರ್ಸನ್ನು ಕರೆದು ಕಾನ್ಫಿಡೆನ್ಷಿಯಲ್ ಆಗಿ ಅವ್ರ ಹತ್ರ ವಿಚಾರಿಸಿದೆ. ಆ ಯಾವುದೇ ಸೀನಿಯರ್ ಪೊಲೀಸ್ ಆಫೀಸರ್ಗಳಿಗೆ ಚಡಾನಿ ಅವ್ರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಲ್ಲ ಸರ್. ಚಡಾನಿ ಅವರಿಗೆ ನನ್ನ ಮಿಸ್ಸಸ್ ಅಣ್ಣ ಚಿದಾನಂದು ಹಾಗೆ ಮಧುಸೂದನ್ ಅವ್ರ ಬಗ್ಗೆ ದ್ವೇಷ ಇದೆ ಅಂತ ಸರ್. ಅಂಥದ್ರಲ್ಲಿ ಅವ್ರನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರು, ಅವರಿಗೆ ಸಹಾಯಕರಾಗಿ ಈಶ್ವರ್ ನಾಯಕ್ ಅವರನ್ನು ನೇಮಿಸಿದರೆ ಸತ್ಯ ಹೊರಗೆ ಬರುತ್ತಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ ಸರ್. ಅದಕ್ಕೆ ಈ ಕೇಸನ್ನು ನಾವು CBIಗೆ ರೆಫರ್ ಮಾಡೋ ಥರ ತೀರ್ಮಾನ ತಗೊಂಡ್ರೆ ಹೇಗೆ ಅಂತ. ಈಗಾಗಲೇ ಈ ವಿಚಾರ ಕೋರ್ಟ್ನಲ್ಲಿದೆ. ಈ ಹಂತದಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನ ಬದಲಾಯಿಸೋದು ಕಾನೂನು ಪ್ರಕಾರ ಸರಿ ಹೋಗಲ್ಲ ಅನಿಸುತ್ತೆ. ಇಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಒಪಿನಿಯನ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಸರ್, ಅದು ನಾವು ಈ ಕೇಸನ್ನು CBIಗೆ ರೆಫರ್ ಮಾಡೋದಕ್ಕೆ ಕಾನೂನಿನ ಯಾವ ಅಡೆತಡೆನೂ ಇಲ್ಲ ಸರ್. ನೀವು ಹೇಳ್ತಾ ಇರೋದು ನ್ಯಾಯವಾಗಿ ಇದೆ. ಆದರೆ ಒಂದು ವಿಚಾರನ ನೀವು ಯೋಚನೆ ಮಾಡಿ. ನಾನು ಈ ಚಡಾನಿಯವ್ರನ್ನ ಈ ಕೇಸ್ IO ಆಗಿ ನೇಮಕ ಮಾಡೋದಕ್ಕಿಂತ ಮುಂಚೆ ಅವ್ರ ಫೈಲ್ನ ತರಿಸಿ ನೋಡಿದೆ. ಅವರು ಒಟ್ಟು 24 ಮರ್ಡರ್ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದಾರೆ, ಅದು 3 ವರ್ಷಗಳ ಕಡಿಮೆ ಅವಧಿನಲ್ಲಿ. ಅಂಥವರ ತನಿಖೆಯನ್ನು ನಾವು ಪಕ್ಕಕ್ಕಿಟ್ಬಿಟ್ಟು ಈ ಕೇಸ್ನ CBIನವ್ರಿಗೆ ವಹಿಸಿದ್ರೆ ಜನ ಏನು ತಿಳ್ಕೊಳ್ತಾರೆ ಹೇಳಿ?
ತಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಜೊತೆಗೆ ನಂಬರ್ 2 ಇನ್ ದ ಕ್ಯಾಬಿನೆಟ್. ತಮ್ಮ ಮಿಸಸ್ಸು ಈ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಆರೋಪಿಯಾಗಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಹೆಂಡತಿನ ಪಾರು ಮಾಡೋದಕ್ಕೋಸ್ಕರ ಈ ಕೇಸನ್ನು CBIಗೆ ವಹಿಸಿದ್ದಾರೆ ಅಂತ ಜನ ಅಂದ್ಕೊಳ್ಳೋದಿಲ್ವಾ? ಅತ್ಯಂತ ಪ್ರಾಮಾಣಿಕ ಅಂತ ಹೆಸರು ತಗೊಂಡ್ರು ನಿಮಗೆ ಇಂಥ ಕಪ್ಪು ಚುಕ್ಕೆ ಹತ್ಕೋಬಾರ್ದು ಅಲ್ವಾ? ಈಗ ನಾವು ತಮ್ಮ ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯವನ್ನು ಮುಂದೆ ಇಟ್ಟುಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಇಂಥ ಕಪ್ಪು ಚುಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ತಗಲ್ಬಿಟ್ರೆ ನಮ್ಮ ಪಾರ್ಟಿಗೆ ಚುನಾವಣೆಯಲ್ಲಿ ಏಟಾಗೋದಿಲ್ವ ದೇವಾನಂದ್? ನನ್ನ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಚುನಾವಣೆ ಕಳೆದ ಮೇಲೆ ಮುಂದಿನ ಮುಖ್ಯಮಂತ್ರಿ ತಾವಾಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಇದೊಂದು ಸಣ್ಣ ಕಳಂಕವನ್ನು ತಾವು ಒತ್ಕೊಂಡ್ಬಿಟ್ರೆ ಸಿಗುವ ಮುಖ್ಯಮಂತ್ರಿ ಪದವಿಯನ್ನು ತಾವೇ ತಪ್ಪಿಸ್ಕೊಂಡ್ಬಿಡ್ತೀರಿ. ಜೊತೆಗೆ ಇನ್ನೊಂದು ಮಾತು, ಈ ತನಿಖೆನ ನಮ್ಮ ಕೈಲಿ ಮಾಡಲಿಕ್ಕಾಗೋದಿಲ್ಲ, CBIನವ್ರು ಮಾಡಲಿ ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡು ಸೆಂಟ್ರಲ್ನವ್ರಿಗೆ ಈ ಕೇಸ್ನ ವಹಿಸಿಬಿಟ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ನೈತಿಕ ಬಲ ಕುಸಿಯೋದಿಲ್ವಾ? ಇಂಥ ಕೊಲೆ ಕೇಸ್ಗಳ ತನಿಖೆಯನ್ನು ನಾವು ಮಾಡಲಿಕ್ಕಾಗೋದಿಲ್ಲ ಅಂತ ಒಪ್ಕೊಂಡಂಗಾಗೋದಿಲ್ವಾ? ನಮ್ಮ ಸರ್ಕಾರ ಅತ್ಯಂತ ದುರ್ಬಲ ಸರ್ಕಾರ ಅಂತ ಹೆಸರು ತಗೊಳುತ್ತೆ. ಇದು ಬೇಕಾ ದೇವಾನಂದ ಸ್ವಾಮಿಯವರೇ? ಬೇಕು ಅನ್ನೋ ಹಾಗಿದ್ರೆ ಈಗಲೇ ಹೇಳಿ. ನಾಳೆ ಹೇಗಿದ್ರು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಈ ತನಿಖೆನ CBIನವ್ರಿಗೆ ವಹಿಸ್ತಾ ಇದ್ದೀವಿ ಅಂತ ತೀರ್ಮಾನ ತಗೊಂಬಿಡೋಣ. ಏನಂತೀರ ದೇವಾನಂದ್? ನನಗೆ ನಮ್ಮ ಪಾರ್ಟಿಯ ಸೋಲು ಗೆಲುವಿಗಿಂತ ನಿಮ್ಮ ಸಂತೋಷ ಮುಖ್ಯ. ಹಾಗಾದರೆ ಬೇಡ ಬಿಡಿ ಸರ್, CBIಗೆ ಈ ಕೇಸ್ ರೆಫರ್ ಮಾಡೋದು ಬೇಡ. ಪಾಪ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಹೇಗಿದ್ದಾರೆ ತಮ್ಮ ಶ್ರೀಮತಿಯವರು? ನ್ಯಾಚುರಲಿ ಶಿ ಈಸ್ ಅನ್ಹ್ಯಾಪಿ. ಧೈರ್ಯ ತೊಗೊಳ್ಳೋದಕ್ಕೆ ಹೇಳಿ ದೇವಾನಂದ್. ಮಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.